ಇವತ್ತಿನ ಡೇ ಬ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ. ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು. ನಾನು ಬೆಳಗ್ಗೆ ಯಾವುದೇ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಬೇಗ ಬೇಗ ಪೂಜೆ ಆಗಬೇಕಾಗಿತ್ತು, ಕೆಲಸಗಳಾಗಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಇನ್ನು ಫೋನ್ ಅಂದರೆ ವಿಡಿಯೋ ಮಾಡಿಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆನೇ ಬೇಗ ಪೂಜೆ ಎಲ್ಲ ಮಾಡಿ ಕಳಶನ ಕದಲಿಸಿದ್ದಾಯಿತು. ಇದು ಹೂವು ತೋರಿಸ್ತೀನಿ ರೀ, ಮಲ್ಲಿಗೆ ಹೂವು ನೋಡ್ಬೋದು. ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಮಲ್ಲಿಗೆ ಹೂವು ಇದು ಎಷ್ಟು ಸಗದಾಗಿದೆ. ಇದು ಈ ಹೂವು ನೆನ್ನೆ ಮುಡಿಸಿದಂಥ ಹೂವು ಎಲ್ಲ ಒಂದೇ ದಿನ ತಂದಿದ್ದಂಥದ್ದು, ಒಂದೇ ದಿನ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ದಂಥದ್ದು. ಈ ಹೂವನ್ನೆಲ್ಲ ನಾನು ಇಲ್ಲೇ ಕೆಳಗಡೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ನಿನ್ನೆ ಮುಡಿಸಿದ ಹೂವನ್ನ ನಾನು ಮೇಲೆ ಫ್ರಿಡ್ಜಲ್ಲಿ ಹೈ ಕೋಲ್ಡ್ ಆಗಿ ಹೂವೆಲ್ಲ ಹಾಳಾಗೋಯ್ತು. ಅದೊಂದೇ ಬೇಜಾರಾಗ್ತಾಯಿದೆ ನನಗೆ. ಎಷ್ಟು ಚೆನ್ನಾಗಿದೆ ಹೂವು ಕೆಳಗಡೆ ಇಟ್ಟಿದ್ದು. ಅದು ಇವತ್ತಿನವರೆಗೂ ಹಿಂಗಿದೆ. ನೆನ್ನೆಗೆ ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು. ಓಕೆ ಆಯಿತು. ಇವತ್ತು ನಮ್ಮನೆ ಲಕ್ಷ್ಮಿನ ತೆಗಿಬೇಕು. ಬೇಜಾರಾಗುತ್ತೆ ನಿಜ, ಪ್ರತಿ ವರ್ಷ ಹೀಗೆ ಹೇಳ್ತಾನೆ ಇರ್ತೀನಿ. ಬಟ್ ಆದರೂ ರಿಯಲಿ ನಿಮಗೆ ಅನ್ಸಲ್ವಾ ಇಷ್ಟು ಚೆನ್ನಾಗಿ ಕೂರಿಸಿರೋ ಲಕ್ಷ್ಮಿನ ತೆಗಿಬೇಕು ಅಂದರೆ ಹೇಗೆ ಅನಿಸುತ್ತೆ ಅಂತ. ಸರಿಗಿಂತ ಈ ಸರಿ ದೇವರಿಗೆ ಹೊಡ್ಸಿದ ನೆರಿಗೆ ಚೆನ್ನಾಗಿ ಬಂತು. ಯಾಕಂದರೆ ಚೈತು ಇದ್ದಿದ್ದರಿಂದ ನನಗೆ ಈ ಸರಿ ನೀಟಾಗೆ ನೆರಿಗೆನ ಇಟ್ಕೊಂಡು ಮಡಿಸ್ಬೇಕಾದ್ರೆ ರೆಡಿ ಮಾಡ್ಕೋಬೇಕಾದ್ರೇ ಹಾಗಾಗಿ ಅದು ನೀಟಾಗಿ ಬಂತು. ಸ್ವಲ್ಪ ದೊಡ್ಡ ಬಾರ್ಡ್ರ್ ಇರೋದೆಲ್ಲ ಹಿಂಗೆ ಅಂತಂದರೆ ನೆರಿಗೆ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಇಬ್ಬರಿದ್ರೆ ಬೆಸ್ಟು, ಅದು ನೆರಿಗೆ ಹಿಡಿಯೋದಕ್ಕೆ ನೀಟಾಗಿ ಕುತ್ಕೊಳ್ಳುತ್ತೆ. ಏನಲ್ಲಿ ಆಯಿತು. ಬೆಳಗ್ಗೆ ಪೂಜೆ ಮಾಡಿ ಇಲ್ಲಿಟ್ಟಿದ್ದಂಥ ಮೆಡ್ಲಕ್ಕಿ ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬಂದೆ. ಹಾಗೆ ಸಜ್ಜಿಗೆ ಮಾಡಿದ್ದೆ ಇವತ್ತು ನೈವೇದ್ಯಕ್ಕೆ. ಚಿಂಟು ತೊಗೊಳ್ಳೋದು ಎತ್ತಿಡು ಮಗ. ಸಜ್ಜಿಗೆ ಬೆಲ್ಲ ಹಾಕಿ ಸಜ್ಜಿಗೆ ಮಾಡಿದ್ದೆ ಇವತ್ತು. ಬಿಟ್ಟೆ ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ನನಗೆ ಬೆಳಿಗ್ಗೆನೇ ನೈವೇದ್ಯ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡಿಬಿಟ್ಟು ಆನಂತರ ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿಸಿ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಬಂದರು, ಅವ್ರ ಜೊತೆ ಮಾತಾಡ್ಕೊಂಡಿದ್ದು. ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವ್ರು ಹೋದ್ಮೇಲೆ ಆಮೇಲೆ ವ್ಲಾಗ್ನ ಶುರು ಮಾಡಿದ್ದಂಥದ್ದು. ಇದಿಷ್ಟು ಇವತ್ತಿನ ಕೆಲಸ ಬೆಳಗ್ಗೆಯಿಂದ ಆಗಿದ್ದು. ಈಗ ತಿಂಡಿ ಅದೇ ಪಲಾವ್ ಒಂದು ಸ್ವಲ್ಪ ಇದೆ, ಪುಳಿಯೋಗರೆ ವೈಟ್ ರೈಸ್ ಇದೆ, ಪುಳಿಯೋಗರೆ ಗೊಜ್ಜಿದೆ, ಅದನ್ನೇ ತಿನ್ಕೊಂಬಿಡೋದು. ಆಮೇಲೆ ನೋಡೋಣ ಹೆಂಗೆ ಮಾಡೋದು ಅಂತ. ಹಾಗೆ ಅಮ್ಮ ಮನೆಗೂ ಕೂಡ ಹೋಗ್ಬಿಡ್ಬೇಕು. ನಾನು ಅಮ್ಮಂಗೆ ನಾನು ತಿಂಡಿ ಎಲ್ಲ ಇನ್ನೂ ಕೊಟ್ಟೇ ಇಲ್ಲ, ಮತ್ತೆ ಹೋಯಿತು. ಆದರೆ ಸಿಕ್ಕಾಪಟ್ಟೆ ತಲೆನೋವ್ತಾಯಿತ್ತು ನನಗೆ, ಸಖತ್ತು ತಲೆನೋವಿತ್ತು. ಹಾಗಾಗಿ ಅಮ್ಮಂಗೆ ಕೊಡೋಕ್ಕಾಗಿಲ್ಲ. ಈಗ ಹೋಗಿ ಕೊಟ್ಟು ಬರ್ತೀನಿ. ಹೀಗೆ ತೋರಿಸ್ತೀನಿ ಲಕ್ಷ್ಮಿ ಹೇಗೆ ಕಾಣಿಸಿದ್ದಾರೆ. ನಿನ್ನೆ ಹಚ್ಚಿದ್ದು ದೀಪ ನಮ್ಮ ಮನೇಲಿ ಇನ್ನೂ ಹಾಗೆ ಉರಿತಾ ಇದೆ. ಎಣ್ಣೆ ಮಾತ್ರ ರಾತ್ರಿ ಹಾಕಿದ್ದು. ಎಣ್ಣೆನ ಹಾಕಕ್ಕೆ ಹೋಗಿಲ್ಲ. ಈಗ ಎಣ್ಣೆ ಆರಿದ್ಮೇಲೆ ಇದು ಎಣ್ಣೆ ಹಾಕ್ತಾ ಮಗ ಏನಾದರೂ ಈ ಕಡೆ ಇಲ್ಲ ಅಲ್ಲ, ಮತ್ತು ಈ ಕಡೆ ಮಾತ್ರ ಎಣ್ಣೆ ಬೇಗ ಖಾಲಿಯಾಗಿದೆ. ಕುತ್ಕೊಂಡಿದ್ದೀನಿ, ಅಲ್ಲಿ ನೀರು ಲೀಕ್ ಆಗ್ತಿತ್ತು. ಹೋಗಿ ಬಂದೆ, ನಾನು ವಾಶ್ರೂಮ್ಗೆ ಹೋಗಿ ಬಂದು ಇವಾಗ ಜಸ್ಟ್ ನೀರು ಕುಡಿಯೋಕೆ ಅಂತ ಬಂದೆ. ಹೌದಾ, ಸರಿ. ಇಷ್ಟುದ ಹೇಳ್ಬಿಟ್ಟ ಒಂದೇ ಒಂದು ಪ್ರಶ್ನೆಗೆ ಕೇಳಿದ್ದಕ್ಕೆ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋ ತಗೊಳಕ್ಕೆ. ಸೀರೆ ನೆರಿಗೆ ಆಗ್ಬೋದು, ಎಲ್ಲವೂ ಚೆನ್ನಾಗಿ ಬಂದಿದೆ. ಅದೇ ಹೇಳ್ತಾ ಇದ್ರು ನಮ್ಮ ಫ್ರೆಂಡ್, ನಿಮ್ಮ ಮನೇಲಿ ಲಕ್ಷ್ಮಿ ನೋಡ್ತಾ ಇದ್ರೆ ನಮಗೆ ದೇವಸ್ಥಾನದಲ್ಲಿರೋ ವಿಗ್ರಹ ನೋಡ್ದಂಗೆ ಫೀಲ್ ಆಗುತ್ತೆ ಅಂತ. ಭಾಳ ಖುಷಿ ಆಗುತ್ತೆ. ಬಟ್ ಹೂವಾದ್ರೂ ಚೆನ್ನಾಗಿದೆ. ಒಂದೆರಡು ಬಟ್ಟಿಂದ ಹೂವೆಲ್ಲ ಚೆನ್ನಾಗಿದೆ. ನಮ್ಮ ಚಿಂಡುಯಿಂದಾನೆ ಇವರೇ ಮೇಲ್ಗಡೆ ಎಲ್ಲೋ ಹೋದಾಗ ಫ್ರಿಜ್ನ ತಿರ್ಗಿಸ್ ಬಂದಿದ್ದಾರೆ. ಹೈಗೆ ನೀವುಗಳೇ ತಿರ್ಗಿಸ್ ಬಂದಿರ್ತೀರ ಯಾವಾಗಲಾದ್ರೂ. ಈಗಲ್ಲ, ಯಾವಾಗಲಾದ್ರೂ ಮಾಡಿ ಬಂದಿರ್ತೀರ. ನಾನು ನೋಡಿರಲ್ಲ, ತೊಗೊಂಡಾಗ ಹಂಗೆ ಇಟ್ಟಿದ್ದೀನಿ ನಾನು ಮೊನ್ನೆ ಇಟ್ಟಾಗ. ಓಲಿ ಬಿಡಪ್ಪ, ನಾನೇ ತಿರ್ಗಿಸ್ಬಿಟ್ಟಿದ್ದೀನಿ ಹಂಗಾರೆ. ಮನೇಲಿ ಕೂರಿಸಿರೋ ಲಕ್ಷ್ಮಿನ ತೆಗಿಬೇಕು ಅಂದರೆ ಭಾಳ ಹಿಂಸೆ ಆಗ್ತಾ ಇರುತ್ತೆ. ಎಷ್ಟು ಸರಿ ಅದನ್ನು ನೋಡ್ತಾ ಇರ್ತೀನೋ, ಹೋಗ್ತಾ ಬಂದ ಇವತ್ತು ತೆಗಿಬೇಕಲ್ಲ ಅಂತಲೇ ಯೋಚನೆ ಮಾಡ್ತಾ ಇರ್ತೀನಿ. ಪ್ರತಿ ವರ್ಷ ಹೀಗೆ ಅನಿಸ್ತಾ ಇರುತ್ತೆ ನನಗೆ. ಗೌರಿ ಗಣೇಶ ಹಬ್ಬದಕ್ಕಿಂತ ಜಾಸ್ತಿ ಫೀಲ್ ಆಗೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಆಮೇಲೆ ಒಂದು ಸ್ವಲ್ಪ ಎಲ್ಲೋ ನನಗೆ ಗಣೇಶನ ನೀರಲ್ಲಿ ಮುಳುಗಿಸ್ದಾಗ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಅದು ಕೂಡ ನನಗೆ ಇವೆರಡು ಹಬ್ಬ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ಹಿಂಸೆ ಅನ್ಸೋದು. ಅಂದರೆ ವಿಸರ್ಜನೆ ಮಾಡುವಂಥ ಟೈಮಲ್ಲಿ
ಎಷ್ಟು ಚೆನ್ನಾಗಿ ಪೂಜೆ ಮಾಡೆಲ್ಲ ಮಾಡಿ ಗಣೇಶನ ತೊಗೊಂಡೋಗಿ ನೀರಲ್ಲಿ ಹಾಕ್ಬಿಡ್ತೀವಿ, ಲಕ್ಷ್ಮಿನ ಪೂರ್ತಿ ತೆಗೆದ್ಬಿಡ್ತೀವಿ ಅನ್ನೋದೊಂಥರ ಫೀಲ್ ಆಗ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಅಂದಮೇಲೆ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡಬೇಕಲ್ವ. ಫೈನಲಿ ಇವಾಗ ಪೂಜೆ ಎಲ್ಲ ಮಾಡಾಗಿತ್ತು. ಇವಾಗ ತಿಂಡಿ ಹೇಗೂ ಪಲಾವು, ಪುಳಿಯೋಗರೆ, ಗೊಜ್ಜು ಎಲ್ಲ ಇತ್ತು, ಅದನ್ನೇ ಹೇಗೋ ಮೇಂಟೈನ್ ಮಾಡೋಣ ಅಂದರೆ ನಮ್ಮ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ರು. ನನಗಂತೂ ತಿಂಡಿನೇ ಬೇಡ, ನೀವೇ ಮಾಡ್ಕೊಂಡು ತಿನ್ನಿ ಅಂತ. ಹಾಗಾಗಿ ಅವ್ರಿಗೋಸ್ಕರ ಅಂತ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವ್ರಿಗಂತೂ ಹುಣಸೆ ಹಣ್ಣಿನ ಚಿತ್ರಾನ್ನ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ. ನಾನೇನಾದರೂ ಇರೋದನ್ನೇ ಅಡ್ಜಸ್ಟ್ ಮಾಡೋಕ್ಕೆ ಹೋದೆ ಅಂತಂದರೆ ಅವರು ಊಟ ಮಾಡೋದೇ ಬಿಟ್ಬಿಡ್ತಾರೆ. ಹಾಗಾಗಿ ಅವ್ರಿಗೋಸ್ಕರನಾದರೂ ಸ್ವಲ್ಪ ಮಾಡಿ ಕೊಡ್ತೀನಿ. ಒಬ್ಬಟ್ಟು ನಮ್ಮಮ್ಮ ಮಾಡಿರೋದು, ಅಮ್ಮ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡು ಅಂತ ಹೊಟ್ಟೆ ತುಂಬಿದೆ, ಬೇಡವಾಗಿದೆ, ಬಟ್ ಅಮ್ಮಂಗೋಸ್ಕರ ತಿಂತಾಯಿದ್ದೀನಿ. ನಾನು ತಂದಿದ್ದೆ ಅಮ್ಮಂಗೆ. ಚಿನ್ನದಲ್ಲಿ ಬ್ಯುಸಿಯವ್ರೆ, ಅದಕ್ಕೆ ಮುಖ ಮುಚ್ಕೊತವ್ರೆ. ಹಬ್ಬದ ದಿನ ನಮ್ಮನೇಲೂ ಒಬ್ಬಟ್ಟು, ಅಮ್ಮ ಮೇಲೂ ಒಬ್ಬಟ್ಟು, ಎಲ್ಲರ ಮೇಲೂ ಒಬ್ಬಟ್ಟೆ. ತಿನ್ನೋಕ್ಕಾಗಲ್ಲ. ಹಬ್ಬ ಆದಮೇಲೆ ಒಂದು 3 ದಿನ ಆದಮೇಲೆ ಬೇಕಾದ್ರೆ ಕೊಡುಮ, ಅವಾಗ ತಿನ್ನೋಣ. ನಿನ್ನೆ ತಿಂದಿದ್ದೀವಿ, ಇವತ್ತು ತಿಂದಿದ್ದೀವಿ, ಮತ್ತು ನಮ್ಮಮ್ಮಗೆ ಒಬ್ಬಟ್ಟು ತಿನ್ನು ಅಂತ ತಿನ್ನೋಕ್ಕಾಗ್ತಿಲ್ಲ. ನಿಜವಾಗ್ಲೂ ಬೇಕು ಅನ್ಸದೆ, ಬಟ್ ತಿನ್ನೋಕ್ಕಾಗ್ತಿಲ್ಲ. ಮನೇಲೂ ಬೇರೆ ಇದೆ, ಕೊಟ್ಟಿರಲಿಲ್ಲ. ಕರ್ಜಿಕಾಯಿ ಮೊಮ್ಮಗಳು ಮಾಡಿರೋದು ಕಂಪ್ಲೀಟ್, ನಾನು ಮಾಡಿಲ್ಲ. ಅವಳೇ ಓದ್ತಿದ್ದು, ನನ್ನ ಮಗಳೇ ಓದ್ತಿದ್ದು, ನನ್ನ ಮಗಳೇ ಫೀಲಿಂಗ್ ಮಾಡಿದ್ದು, ಅವಳೇ ಕರೆದಿದ್ದು. ಕರಿಯಕ್ಕೆ ಅವಳೇ ಬಿಟ್ಟಿದ್ದೆ. ಲಾಸ್ಟಲ್ಲಿ 1-2 ಮಾತ್ರ ನಾನು ಮಾಡಿದ್ದೆ. ಸೂಪರ್ ಆಗಿ ಮಾಡಿದ್ಯಲ್ ಮಮ್ಮಿ, ಎಲ್ಲ ನೀನೇ ಮಾಡ್ಬಿಟ್ಟ. ಕರ್ಜಿಕಾಯಿ ಮಾತ್ರ ಅವ್ರದೆ, ಮಿಕ್ಕಿದಲ್ಲ ಸಕ್ಕತ್ತಾಗದು. ಓಕೆ, ಇನ್ನೇನು ಟೈಮ್ ಆಯ್ತು ನನಗೆ ಮಾಡ್ಕೊಡಕ್ ನಿನಗೆ. ಅದಕ್ಕೆ ಮಾಡಿಸ್ತಾ ಇದೀವಿ, ಮಾಡ್ಲಿ ಅಂತ. ಬೇಕಾಗಿಲ್ಲ. ನೋಡೋಣ, ಫ್ರೆಂಡ್ಸ್ ಟೈಮ್ ಆಯ್ತು. ಲಕ್ಷ್ಮಿ ಪೂಜೆ ಮಾಡ್ಬೇಕು ಈಗ ಒಂದ್ಸರಿ. ಬರೋಣ, ಬಾಯ್. ನನ್ನ ಮಗ ಅಲ್ಲಿ ಕೂತಾನೆ. ಹಬ್ಬ ಅಂದರೆ ತುಂಬ ಕೆಲಸ ಇದ್ದೇ ಇರುತ್ತೆ. ಲಕ್ಷ್ಮಿ ಕೂರಿಸೋದಕ್ಕೆ ಎಷ್ಟು ನಾವು ಎಲ್ಲ ತಯಾರಿ ಮಾಡ್ಕೊಳ್ತೀವೋ ಅಷ್ಟೇ ಎಲ್ಲ ತೆಗೆದು ಎತ್ತಿಡೋದಕ್ಕೂ ಅಷ್ಟೇ ಕೆಲಸ ಇರುತ್ತೆ. ಜೊತೆಗೆ ನನಗೆ ನಮ್ಮದೇ ಆದಂಥ ಹೊಸ ಕೆಲಸ, ಇವಾಗ ಬಿಸ್ನೆಸ್ ಮಾಲ್ಟ್ ಎಲ್ಲ ಮಾಡ್ತಾ ಇರೋದ್ರಿಂದ ಅದ್ರ ಕಡೆ ಗಮನ ಇರುತ್ತೆ. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಅಮ್ಮ ಮನೆಗೆ ಹೋಗಿ ಬಂದಮೇಲೆ ಕಂಪ್ಲೀಟ್ ನಂದು ಮಾಲ್ಟ್ ಕೆಲಸ ಎಲ್ಲ ಇತ್ತು. ಆಂಟಿ ಎಲ್ಲ ಬಂದಿದ್ದರು. ಈ ಸಾರಿ ಇಬ್ಬಿಬ್ಬರು ಹೆಲ್ಪರ್ಸ್ ಆಂಟಿನ ಇಟ್ಕೊಂಡಿದ್ದಾಯಿತು. ಯಾಕಂದರೆ ಒಬ್ಳ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನೆ ಏನೋ ಹೇಳ್ತಾರಲ್ಲ, ಎಲ್ಲ ನಮಗೆ ಸೇರಬೇಕು ಅಂತ ಯಾವುದನ್ನು ಕೂಡ ಮಾಡಬಾರ್ದು. ನಾವು ತೊಗೊಂಡು ಬೇರೆಯವ್ರಿಗೂ ಉಪಕಾರ ಆಗೋ ರೀತಿಯಾಗಿ ಮಾಡಬೇಕು ಅಂತ ಈಗ ಒಂದು ಇಬ್ಬರು ಆಂಟಿನ ಇಟ್ಕೊಂಡು ಕೆಲಸ ಮಾಡಿಸೋ ಅಂಥದ್ದು. ನೀವೆಲ್ಲ ಅಷ್ಟು ಜನ ಆರ್ಡ್ರ್ ಕೊಟ್ಟಿದ್ರಿ. ನನಗೆ ಹಬ್ಬ ಇರೋದ್ರಿಂದ 1-3 ದಿನ ಯಾವುದೇ ಆರ್ಡ್ರ್ ತೊಗೊಂಡಿರಲಿಲ್ಲ. ಜೊತೆಗೆ ಈ ವಾರದಲ್ಲೂ ನನಗೆ ಒಂದು 3 ದಿನ ನನಗೆ ಸರಿಯಾಗಿ ಫೋನ್ ಕಾಂಟ್ಯಾಕ್ಟ್ ಆಗಲಿ ಅಥವಾ ನಿಮ್ಮ ಆರ್ಡ್ರ್ ಆಗಲಿ ತೊಗೊಳಕ್ಕಾಗಿಲ್ಲ. ಅದೆಲ್ಲ ಯಾಕೆ ಏನು ಅಂತ ನೆಕ್ಸ್ಟ್ ಬರುವ ವ್ಲಾಗಲ್ಲಿ ಗೊತ್ತಾಗುತ್ತೆ. ಹಾಗೆ ಸುಮಾರು ಜನ ನೀವು ಕೇಳ್ತಾಯಿದ್ರಿ ಪಿಕಾಕ್ ಡಿಸೈನ್ಸ್ನ ಹತ್ರದಿಂದ ತೋರಿಸಿ ಅಂತ. ಇವಾಗ ತೋರಿಸ್ತಾ ಇದ್ದೀನಿ, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು. ಇದನ್ನು ನಾನು ಗಾಂಧಿ ಬಜಾರಲ್ಲೆಲ್ಲೋ ಅನಿಸುತ್ತೆ ಓಡಾಡಬೇಕಾದ್ರೆ ಅಲ್ಲಿ ಹೊರಗಡೆ ಇಟ್ಟಾಗಿ ತೊಗೊಂಡಿದ್ದು. ಇದು ಸುಮಾರು ಒಂದು 7 ವರ್ಷದ ಹಿಂದೆ ತೊಗೊಂಡಿದ್ದಂಥದ್ದು, ಈಗ ತೊಗೊಂಡಿದ್ದಲ್ಲ. ಇದರಲ್ಲಿ ಕೆಲವೊಂದು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿರೋದು, ಮಧ್ಯ ಗೋಲ್ಡ್ ಚೈನ್ ಥರದ್ದಾಗ್ಬೋದು ಅಥವಾ ಕೆಳಗಡೆ ಕತ್ತತ್ರ ಇರೋಂಥ ಒಂದು ಸ್ಟಾರ್ ಫ್ಲವರ್ಸ್ ಥರ ಇರೋದಾಗ್ಬೋದು. ಇವೆಲ್ಲ ನಾನು ಎಕ್ಸ್ಟ್ರಾ ಖಾಲಿ ಅಂತ ಅನ್ನಿಸ್ತಿತ್ತು ಅನ್ನೋದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು. ಇದನ್ನು ನೀವು ಬೇಕಾದರೆ ಯಾರಾದರೂ ಪ್ಲೇಔಟ್ ಶೀಟರು ಅಂದರೆ ಶಾಪಲ್ಲಿ ವುಡ್ದು ವರ್ಕ್ ಏನಾದರೂ ಮಾಡ್ತಾರಲ್ವ, ಅವ್ರಿಗೆ ತೊಗೊಂಡೋಗಿ ಈ ಥರ ಡಿಸೈನ್ಸ್ ಮಾಡಿಕೊಡಿ ಅಂದರೆ ಅವ್ರು ಮಾಡಿಕೊಡ್ತಾರೆ. ಅದನ್ನು ನೀವು ಈ ರೀತಿ ಡಿಸೈನ್ಸ್ ನೀವೇ ಮಾಡ್ಕೋಬೋದು. ಇದೇನೆಂದರೆ ಹಿಂದೆ ಬ್ಯಾಕ್ ಸೈಡು ವುಡ್ ಇದೆ, ಮುಂದೆ ಬಂದು ಬ್ಲೂ ಕಲರ್ದು ಒಂದು ಪ್ಲಾಸ್ಟಿಕ್ ಟೈಪಲ್ಲಿ ಇರುವಂಥದ್ದು, ಪೇಂಟಿಂಗ್ ಅಲ್ಲ, ಪ್ಲಾಸ್ಟಿಕ್ಕಲ್ಲಿ ಕಟ್ ಮಾಡಿ ಅಂಟಿಸಿರೋ ಥರದ್ದು ಒಂದು ಶೀಟ್ ಏನೋ ಅನಿಸುತ್ತದು, ಅದು ಕೂಡ ಇದೆ. ಅದಕ್ಕೆ ಇದು ಡಿಸೈನ್ ಮಾಡಿಸಿರೋ ಅಂಥದ್ದು. ಈ ಥರದಲ್ಲಿ ಸುಮಾರು ಇದ್ದಾವೆ. ಇವಾಗಂತೂ ನೀವು ಮಾರ್ಕೆಟ್ಗೆಲ್ಲ ಹೋದರೆ ಈ ಥರದಲ್ಲಿ ಪಿಕಾಕ್ಸ್ ಅಂತೂ ಸುಮಾರು ಇದ್ದಾವೆ. ಇದು ನಾನು ಆವಾಗ ಸುಮಾರು ಒಂದು 7 ವರ್ಷದ ಹಿಂದೆ ತೊಗೊಂಡಿದ್ದೆ. ಅವಾಗ ಹೋಗ್ತಾ ಬರ್ತಾ ನೋಡ್ತಾ ಇದ್ದಾಗ ಎಲ್ಲಾದರೂ ಕಾಣಿಸಿದ್ರೆ ತೊಗೊಂಡು ಬಂದುಬಿಡ್ತಾ ಇದ್ದೆ. ಆ ಥರ ತೊಗೊಂಡಿದ್ದು ಅಷ್ಟೇ. ಸುಮಾರು ಜನ ಕೇಳ್ತಾಯಿದ್ರಿ, ಅದಕ್ಕೆ ಇದನ್ನು ಹತ್ರದಿಂದ ತೋರಿಸಿದ್ದೀನಿ. ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಯಾರಾದರೂ ವುಡ್ ವರ್ಕ್ ಮಾಡೋರಿದ್ರು ಮಾಡಿಸ್ಕೋಬೋದು, ಅಥವಾ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕೂಡ ನೀವು ಈ ಡಿಸೈನ್ಸ್ನ ತೋರಿಸಿ ಕೂಡ ರೆಡಿ ಮಾಡಿಸ್ಕೋಬೋದು. ಫೈನಲಿ ನನಗೆ ಮಧ್ಯಾಹ್ನ ಎಲ್ಲ ಸುಮಾರು ಕೆಲಸ ಇದ್ದಿದ್ದರಿಂದ ಅಮ್ಮ ಮನೆಗೆ ಬೇರೆ ಬಂದಿದ್ದು, ಆಮೇಲೆ ಮಾಲ್ಟ್ ಕೆಲಸ ನಿಮಗೆಲ್ಲ ಹೇಳಿದಾಗೆ ಹೀಗೆ ಸುಮಾರು ಕೆಲಸ ಇದ್ದಿದ್ದರಿಂದ ಲಕ್ಷ್ಮಿನ ಸಂಜೆ ಮೇಲೆ ತೆಗಿಯೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಯಾವಾಗಲೂ ಮಧ್ಯಾಹ್ನ ಹೊತ್ತು ತೆಗಿಬಿಡ್ತಾ ಇದ್ದೆ, ಬಟ್ ಅಮ್ಮ ಅಂದರು ಬಿಸಿಲು ಟೈಮಲ್ಲಿ ಮಧ್ಯಾಹ್ನ ಹೊತ್ತು ಮನೆಯಿಂದ ಲಕ್ಷ್ಮಿನ ತೆಗಿಬೇಡ ಅಂತ ಹೇಳಿ. ಹಾಗಾಗಿ 1-2 ವರ್ಷದಿಂದ ಏನು ಅಂದರೆ ಸಂಜೆ ಮೇಲೆ ತೆಗಿತೀನಿ, ಬಟ್ ಬೆಳಗ್ಗೆನೇ ಏನು ಕಳಶನ ಕದಲಿಸಿದ್ದಾಗಿರುತ್ತೆ. ಇದನ್ನು ಕೂಡ ಸುಮಾರು ಜನ ಕೇಳಿದ್ರಿ, ಯಾವ ರೀತಿ ಕಳಶನ ಕದಲಿಸ್ತೀರಾ ನೀವು ಅಂತ. ಕದಲಿಸೋದು ಅಂತ ಅಂದರೆ ಬೆಳಗ್ಗೆ ಮತ್ತೆ ನೈವೇದ್ಯ ಎಲ್ಲ ಮಾಡಿಟ್ಟು ಹೊಸ ಹೂವನ್ನ
ದೇವರಿಗೆ ಹಾಕಿ ಪೂಜೆ ಮಾಡಿ ಆನಂತರ ಕಳಶದ ಬಿಂದಿಗೆ ಏನಿರುತ್ತೆ ಆ ಬಿಂದಿಗೆನ ಮೇಲೆ ಕೆಳಗೆ 3 ಸರಿ ಎತ್ತಿ ಇಡೋವಂಥದ್ದು, ಇಲ್ಲಾಂದರೆ ಸೈಡಿಗೆ ಜರುಗಿಸುವಂಥದ್ದು. ಈ ರೀತಿ ಜರುಗಿಸಿ ಏನು ನಾವು ಕೂರಿಸಿದ್ದೀವಿ ಈ ಒಂದು ರೂಪದಿಂದ ಮಾತ್ರ ನಿಮ್ಮನ್ನು ತೆಗಿತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಸದಾ ನೀವು ಹೀಗೆ ನೆಲೆಸಿರಬೇಕು ತಾಯಿ ಅಂತ ದೇವ್ರ ಹತ್ರ ಬೇಡ್ತಾ ಕಳಶನ ಅಲ್ಲಾಡಿಸುವಂಥದ್ದು. ಆನಂತರ ನಾವು ಹಿಂದಿನ ದಿನ ದೇವರಿಗೆ ಏನು ಹೂವು ಹಾಕಿರ್ತೀವಿ ಆ ಹೂವನ್ನು ತೆಗೆದುಬಿಡೋದು. ಅಲ್ಲಿಗೆ ನಾವು ಕಳಶನ ವಿಸರ್ಜನೆ ಮಾಡಿದ್ವಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಅದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಬೆಳಿಗ್ಗೆ ಪೂಜೆ ಮಾಡುವಂತಹ ಗಡಿಬಿಡಿಲಿ ನನಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಷ್ಟು ಮನಸ್ಫೂರ್ತಿಯಾಗಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡೋದನ್ನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಇಯರ್ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದನ್ನು ಕೂಡ ಸುಮಾರು ಜನ ನನಗೆ ಕೇಳಿದ್ರಿ, ಯಾವ ರೀತಿಯಾಗಿ ನೀವು ಅದು ಚೊಂಬಿಗೆ ಕಾಯಿನ್ಸ್ನೆಲ್ಲ ಹಾಕಿ ಇಟ್ಟಿದ್ರಿ, ಯಾಕಂದರೆ ಅದು ಭಾರಕ್ಕೆ ಜರುಗುತ್ತೆ ಅಲ್ವಾ ಅಥವಾ ಭಾರಕ್ಕೆ ಬೀಳುತ್ತೆ ಅಲ್ವಾ ಹೇಗೆ ಅಂತ. ನಾನು ಲಾಸ್ಟ್ ವ್ಲಾಗಲ್ಲೇ ಲಕ್ಷ್ಮಿ ಕೂರಿಸಿದ ವ್ಲಾಗಲ್ಲೇ ಹೇಳಿದ್ದೀನಿ, ಕಾಯಿನ್ಸ್ನ ನಾವೇನು ಚೊಂಬಿಂದ ಬೀಳೋ ರೀತಿ ಮಾಡ್ತೀವಿ ಅದಕ್ಕೆ ಜಾಸ್ತಿ ಕಾಯಿನ್ಸ್ ಅಂಟಿಸಿದ್ರೆ ಅದು ದಬಾಕೊಂಡು ಬಿದ್ದೋಗ್ಬಿಡುತ್ತೆ. ನನಗೂ ಹಂಗೆ ಆಯಿತು. ಹಂಗಾಗಿ ತೆಗೆದ್ಬಿಟ್ಟು ಜಸ್ಟ್ ಒಂದೊಂದೇ ಕಾಯಿನು ಅಂಟಿಸೋ ಥರ ಈ ಡಬಲ್ ಸೈಡ್ ಸ್ಟಿಕ್ಕರ್ ಬರುತ್ತಲ್ಲ ಆ ಸ್ಟಿಕ್ಕರನ್ನು ನಾವು ಕಾಯಿನ್ಸ್ ಅಂದರೆ ಏನು ನಾವು ಇಡ್ತೀವಿ ಒಂದು ದೇವ್ರ ಹತ್ರ ಆ ಚೊಂಬು ಅಂತ ಹೇಳ್ತೀವಲ್ಲ ಅದರೊಳಗಡೆಯಿಂದ ಒಂದು ಎಳೆಯಷ್ಟು ಅಂದರೆ ನೀಟಾಗಿ ಒಂದೊಂದು ಕಾಯಿನ್ ಕೂರುವಂಥದ್ದು ಡಬಲ್ ಸೈಜ್ ಸ್ಟಿಕ್ಕರ್ ಹಾಕಿ ಅಂಟಿಸ್ಬಿಟ್ಟು ತೆಗಿಯುವಂಥದ್ದು. ನಾನಿಲ್ಲಿ ಆ ಚೊಂಬಿನೊಳಗಡೆ ಕಂಪ್ಲೀಟ್ ಕಾಯಿನ್ಸ್ ತುಂಬಿರಲಿಲ್ಲ, ಫುಲ್ಲು ಪೇಪರ್ನ ಒಂದು ನ್ಯೂಸ್ ಪೇಪರ್ನ ಸ್ಟಫ್ ಮಾಡಿ ಆನಂತರ ನಾರ್ಮಲ್ ಏನೋ ಪ್ಲಾಸ್ಟರ್ ಬರುತ್ತೆ ಆ ಪ್ಲಾಸ್ಟರಿಗೆ ಕಾಯಿನ್ಸ್ಗಳನ್ನೆಲ್ಲ ಅಂಟಿಸ್ಬಿಟ್ಟು ಅದನ್ನು ನಾನು ಆ ಒಂದು ಚೊಂಬಿನ ಒಳಗಡೆ ಹಾಕಿ ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟರ್ನ ಹಾಕಿದ್ದೆ. ಈಗ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾನು ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಪ್ಲಾಸ್ಟರ್ಗೆ ಕಾಯಿನ್ಗಳನ್ನ ಅಂಟಿಸ್ಬಿಟ್ಟು ಅದನ್ನು ನಾನು ಚೊಂಬಿನೊಳಗಡೆ ಇರುವಂಥ ಪೇಪರ್ಗೆ ಅಂಟಿಸ್ಬಿಟ್ಟು ಒಳಗಡೆ ಇಟ್ಟಿದ್ದೆ. ಕಂಪ್ಲೀಟ್ ಒಳಗಡೆ ನಾನು ಪೇಪರ್ನ ಇಟ್ಟಿದ್ದಂಥದ್ದು. ಜಸ್ಟ್ ಮುಂದೆ ಮಾತ್ರ ಸ್ವಲ್ಪ ಕಾಯಿನ್ನ ಅಂಟಿಸ್ಬಿಟ್ಟು ಇಟ್ಟಿದ್ರಿಂದ ಅದು ತುಂಬ ಚೆನ್ನಾಗಿ ಕೂತಿತ್ತು. ಇದಿಷ್ಟು ಲಕ್ಷ್ಮಿನ ತೆಗೆದಿದ್ದಾಯಿತು ಶನಿವಾರನೇ. ಆನಂತರ ಭಾನುವಾರ ನನಗೆ ಯಾವುದೇ ವ್ಲಾಗ್ ಬೆಳಗ್ಗೆಯಿಂದ ಮಾಡ್ಕೊಳಕ್ಕಾಗಿರಲಿಲ್ಲ. ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಹೋಗಿದ್ವಿ. ಅಲ್ಲಿಂದ ನಮ್ಮ ಮನೆಯವರ ಅಣ್ಣನ ಮನೆಗೂ ಕೂಡ ಹೋಗಿದ್ವಿ. ಇವ್ರ ಜೊತೆ ಜಾಸ್ತಿ ವಿಡಿಯೋ ಮಾಡಿಲ್ಲ. ಅಲ್ಲ ನಮ್ಮ ಮನೆಗೆ ಬಂದಿರೋದೇ ಅಪರೂಪ. ಇದೇ ಫಸ್ಟ್ ನಿಮ್ಮ ಅಮ್ಮ ನೀವು ಎಲ್ಲ ಬಂದಿರೋದು. ಅಂತದ್ರಲ್ಲಿ ಜೊತೆಗೆ ನಮ್ಮ ಅದಕ್ಕೆ ಮೊನ್ನೆ ಡ್ರೆಸ್ ಅಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಟೈಮ್ ಡ್ರೆಸ್ ಅಲ್ಲಿ ನೋಡ್ತಾ ಇದ್ದೀನಿ. ಯಾವಾಗ ಸೀರೆ ಉಟ್ಕೊಂಡೆ ಬರೋರು ಮೈದಿನ ಕೇಳ್ತೀನಿ. ಕೊನೆ ಡ್ರೆಸ್ಸು ಬೇಜಾರಿಲ್ಲ ತಾನೆ? ಬೇಜಾರಿಲ್ಲ ತಾನೆ? ವಾಕಿಂಗ್ ಹೋಗುವಾಗ ಹಾಕತ್ತೀನಿ ಕಣ. ಅವ್ರೇನು ಟೀ ಶರ್ಟ್ ಪ್ಯಾಂಟ್ ಹಾಕೊಳ್ಳಿ ಅಂತ ನಂಗೆಲ್ಲ ಹೇಳಲ್ಲ. ಮೈ ಮುಂಚೆ ಬಟ್ಟೆ ಹಾಕಬೇಕಷ್ಟೇ ಅವ್ರಿಗೆ. ನಮ್ಗೆ ಹಾಕಿ ಟೀ ಶರ್ಟು ಸಹಿತ ತಂದ್ಕೊಟ್ಟವನೆ. ನಮ್ಮನೇಲಿ ಅದನ್ನೇ ಹೇಳಿದ್ದು, ಮೈ ಮುಚ್ಚೆ ಬಿಟ್ಟೆ ಏನ್ ಬೇಕಾದ್ರೂ ಹಾಕೊಳ್ಳಿ ನೀವು, ಯಾವ್ದಕ್ಕೂ ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ಪೂಜಾ ರೂಮ್, ಪೂಜಾ ರೂಮ್, ಸೆಂಟ್ರಲ್ ಹೋಮ್ ಟೂರ್. ದೀಪ ಒಂದು ರೀತಾ ಐತೆ. ನಾನು ಬೆಳಿಗ್ಗೆ ಕಚ್ಚಿದ್ರೆ ಮತ್ತೆ ಮಂಟಪ ಎಲ್ಲ ಇಟ್ಟಿದ್ದೀರಾ, ಸತ್ಯನಾರಾಯಣ ಫೋಟೋನು ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು? ಇಟ್ಕೋದ ಮನೇಲಿ? ಅಲ್ಲ, ಈ ಮನೆಗೆ ಬಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ವಲ್ಲ. ಹೌದಾ? ತಗೊಂಡಿದ್ದೆ. ಇಡ್ಬಾರ್ದು ಮನೇಲಿ ಅಂತಾರಲ್ಲ, ಅದಕ್ಕೆ ಯಾಕೆ ಇಡ್ಬಾರ್ದು? ಈಗ ಸತ್ಯನಾರಾಯಣ ಪೂಜೆ ಮಾಡ್ಸಿದ್ಮೇಲೆ ಒಂದು ಫೋಟೋ ಚಿಕ್ಕದಾದ್ರೂ ಇಟ್ಕೋಬೇಕು. ಹೌದಲ್ಲ, ನಾನ್ ವೆಜ್ ಮಾಡ್ಬಾರ್ದು ಅಂತ ಇಟ್ಕೊಂಡ್ರೆ ಅದು ಸಪ್ರೇಟ್ ಇರುತ್ತಲ್ಲ, ಅಲ್ಲಿಗೆ ಹೋಗೋದೇ ಇಲ್ವಲ್ಲ. ಮನೆ ಒಳಗಡೆನೆ ಮಾಡ್ಬಾರ್ದು ಅಂತಾರೆ ಇಟ್ಕೊಂಡ್ರೆ. ಇದು ಮನೆ ನಮ್ಮ ಅತ್ತಿಗೆ ಅವರ ಮನೆಗೆ ಬಂದಿದ್ದೀವಿ ನಾವು ಇವತ್ತು. ಇಲ್ಲಿ ಅವ್ರದೊಂದು ಮಿನಿ ಗಾರ್ಡನ್ ಎಲ್ಲ ತುಳಸಿ. ಇದು ಏನ್ ಸೊಪ್ರಮ್ಮ? ಇದು ಕೀರೆ ಸೊಪ್ಪ, ದಂಟು ಅನ್ಕೊಂತೀನಿ. ಮೇ ಬಿ ಇದು ದಂಟು, ಇದು ದಂಟು ದೊಡ್ಡಮ್ಮನ್ ಅಲ್ಲ, ದಂಟು ಬಸ್ಲೆ ಸೊಪ್ಪು. ಕಂಪ್ಲೀಟ್ ಬಸ್ಲೆ. ಅದು ದೊಡ್ಡ ಪತ್ರೆ, ಅದು ದಾಸವಾಳ, ಇದು ತುಳಸಿ, ಕೃಷ್ಣ ತುಳಸಿ. ಇದು ಅದಲ್ಲ, ಇದು ತುಳಸಿ. ಇವತ್ತು ನಾವು ಎಲ್ಲಿ ಇಲ್ಲಿ ಅತ್ತಿಗೆಮ್ಮ ಮನೆಗೆ ಬರೋ ಪ್ಲಾನಿಂಗ್ ಇರಲಿಲ್ಲ. ಸುಮ್ಮನೆ ಹಾಗೆ ಬಂದು ಒಂದು ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಬಂದು ಹಾಗೆ ವಿಡಿಯೋ ಮಾಡ್ತಾ ಇದ್ದೀವಿ. ನೋ ಪ್ಲಾನಿಂಗ್ ಬ್ಲಾಗ್. ಹೊಂದಾಕಿರೋದು ಜೋಳನ ಮೊಳಕೆ ಕಟ್ತೀರಾ? ಮೊಳಕೆ ಕಟ್ತೀನಿ ನೋಡು, ಎಷ್ಟು ಮೊಳಕೆ ಬಂದಿದೆ. ಲೈಟ್ ಹಾಕಬೇಕು. ಇದು ಏನ್ ಮಾಡಕ್ರಮ? ಜೋಳ ಮೊಳಕೆ ಕಟ್ಟಿ ಇದು ತರಿ ಮಾಡ್ತೀನಿ ಸುಷ್ಮಾ. ತರಿ ಮಾಡಿ ತರಿ ಮಾಡಿಬಿಟ್ಟು ಅದನ್ನ ಗಂಜಿ ಮಾಡಿ ಕುಡಿತೀನಿ. ಮೊಳಕೆ ಬರುತ್ತೆ. ಇದು ಜೋಳ ಮೊಳಕೆ ಬರೋದು ಗೊತ್ತಿಲ್ಲ. ಎಷ್ಟು ಬಂದಿದೆ ನೋಡ್ರಿ.
ಇದು ಸ್ವಲ್ಪ ಆಡಿದ್ರೆ ಸಾಕು. ಬೆಳಿಗ್ಗೆ ಗಂಜಿ ಮಾಡಕ್ಕೆ ಅಂತ ಹಿಂಗೆ ಹಾಕ್ತೆ. ಪುಡಿ ಮಾಡ್ಬಿಟ್ಟು ಮಾಡ್ತೀರಾ ಮಿಕ್ಸಿದ ಅಥವಾ ಹಿಂಗೆ ಕೂಗಿಸ್ಕೊಂಡು? ಇಲ್ಲ ಇಲ್ಲ, ಪುಡಿ ಮಾಡಿತ್ತು ಸ್ವಲ್ಪ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಬರೀ ಜೋಳದ್ದೆ? ಬರೀ ಜೋಳದ್ದು. ನಾನು ಬರೀ ಸಿರಿದಾರದಲ್ಲಿ ಪ್ರತಿಯೊಂದು ಬೇರೆ ಬೇರೆನ ಮಾಡ್ತೀನಿ ಗಂಜಿ. ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಇದೆಲ್ಲ ಡ್ರಾಯರ್ ಮಸಾಲಾ ಡಬ್ಬಿ ಡ್ರಾಯರ್ ಚೆನ್ನಾಗಿದೆ. ಸ್ಪೇಸ್ ಇದು ಕಂಡ್ರಮ್ಮ ನೋಡು, ಎಲ್ಲ ತೆಗೆದು ನೋಡು ಎಷ್ಟು ನೀಟಾಗಿ ಇಟ್ಕೊಂಡವ್ರೆ. ಎಲ್ಲ ಲೇಬಲ್ ಮಾಡಿಟ್ಟಾರೆ. ಎಲ್ಲ ಲೇಬಲ್ ಮತ್ತಿಗೆ ಚೆನ್ನಾಗಿ ಇಟ್ಕೊಂಡವ್ರು ನೀಟಾಗಿ. ಇದು ಒಂಥರ ಸ್ಟೋರೇಜ್ ಸ್ಪೇಸ್. ಬಟ್ ಇವೆಲ್ಲ ಕಾಣಿಸಲ್ಲ ನಮ್ಗಳಿಗೆ, ನಾವು ಕುಳ್ಳಗಿರೋದ್ರಿಂದ ನಾವು ಹಿಂಗೆ ಓಪನ್ ಮಾಡ್ಕೋಬೇಕು. ನಾವು ಕುಳ್ಳಗಿರೋದ್ರಿಂದ ಹಿಂಗೆ ನೋಡ್ಬೇಕೆಲ್ಲ ಎಗ್ರಬೇಕು. ಇವಳ ಹೈಟ್ ಬರ್ತಾಳೆ. ಒಂಚೂರು ಬಿಸಿ ಬಿಸಿ ನನ್ನ ಮಕ್ಕಳಿಗೆ ಪಕೋಡ ಮಾಡ್ಕೊಡ್ತೀನಿ. ಯಾಕೆ ತಿನ್ನಲ್ಲ, ತಿಂತಾರೆ. ನನ್ನ ಮಕ್ಕಳಿಗೆ ಇಷ್ಟ ಕಣ. ನಿನಗೆ ಬೇಡ. ನೀರು ಬರೋ ಕುಡಿ, ಕೊಡ್ಲಪ್ಪ. ತಣ್ಣೀರೇ ಕೊಡಿ ನೋಡಿ ಅವರಪ್ಪ. ಕೊನೆಗೂ ಬಂದ್ವಿ ನಮ್ಮ ಅದಕ್ಕೆ ಅಮ್ಮ ಮನೆಗೆ. ನಮಗೋಸ್ಕರ ಎಷ್ಟೆಲ್ಲ ಮಾಡಿಕೊಡ್ತಾರೆ. ವಾಕಿಂಗ್ ಹೋಗೋದನ್ನು ಬಿಟ್ಟು ಇವತ್ತು ನಮ್ಮಿಂದ ವಾಕಿಂಗು ಕ್ಯಾನ್ಸಲ್ ಆಗಿತ್ತು. ಕ್ಯಾನ್ಸಲ್ ಏನಿಲ್ಲವಾ, ಇಲ್ಲೇ ಓಡಾಡ್ತೀವಲ್ಲಿ, ಇಲ್ಲೇ ಓಡಾಡ್ತೀವಿ ಸಾಕು. ಆದರೂ ನಮ್ಮ ಅದಕ್ಕೆ ಅಮ್ಮ ಎನರ್ಜಿಯಿಂದ ಎಲ್ಲ ಮಾಡಿಕೊಡ್ತಾರೆ. ಬೇಡ ಅನ್ರಮ್ಮ, ಇವಾಗ ತಾನೇ ಎಲ್ಲ ಮಾಡ್ಕೊಬಂದಿದ್ದೀವಿ, ಸುಮ್ಮನೆ ಯಾಕ್ರಮ್ಮ. ಸ್ಪೆಷಲ್ ಏನಿಲ್ಲ, ಬೇಡ ಅಂದ್ರೂ ಬಿಡ್ತಾ ಇಲ್ಲ ನೋಡಿ. ಈ ಲೆವೆಲಿಗೆ ನಮಗೆ ಟಾರ್ಚರ್ ಕೊಡ್ತೀನಿ ಇವತ್ತು. ಹೊಟ್ಟೆ ತುಂಬಿರೋ ಟೈಮೆಲ್ಲ ತಿನ್ಸಿದ್ರೆ ಥರ ಸುಸ್ತಾಗಿ ಹೋಗುತ್ತೆ. ಚೆನ್ನಾಗಿ ಕಡಾಯಿ. ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಬಿಡು. ನಾವು ಬಂದಿದ್ದಿದೆ ಫಸ್ಟ್. ಮತ್ತೆ ನೀವು ಬಂದು ಹೋಗೋಕೆ ಮುಂಚೆ ಒಂದ್ಸರಿ. ಇವ್ರನ್ನ ನನ್ನ ಹಳೆ ವ್ಯೂವರ್ಸ್ ಎಲ್ಲರೂ ಕೂಡ ನೋಡಿರ್ತೀರ ಯಾರು ಅಂತ ಹೇಳಿ. ಇವರು ನಮ್ಮ ಮನೆಯವರ ದೊಡ್ಡಪ್ಪ ಅವರ ಸೊಸೆ, ಅಂದರೆ ನಮ್ಮ ಮನೆಯವರ ಅಣ್ಣನ ಸೊಸೆ ಆಗ್ತಾರೆ. ಅತ್ತಿಗೆ ಅಮ್ಮ ಆಗ್ತಾರೆ, ನಮಗೆ ಅತ್ತಿಗೆ ಅಮ್ಮ ಆಗ್ತಾರೆ ಅವರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ಇವರು ಫ್ಯಾಮಿಲಿ. ನಾವು ಸುಮಾರು ಸರಿ ಬಂದಿದ್ದೀವಿ ಇವರನ್ನು ಬಿಡೋದಕ್ಕೆ. ಇವರ ಮನೆ ಹತ್ರ ನಾವೆಲ್ಲ ಊರಿಗೆ ಜೊತೆಗೆ ಹೋದಾಗ ಅಥವಾ ಯಾವುದೋ ಮದುವೆ ಫಂಕ್ಷನ್ಗೆ ಹೋದಾಗ ಇವರನ್ನ ನಮ್ಮ ಅತ್ತಿಗೆ ಅಮ್ಮ ಅವ್ರ ಮನೆ ಹತ್ರ ಬಿಡೋದಕ್ಕೆ ಬಂದಿದ್ದೀವಿ. ಬಟ್ ನಾನು ಯಾವತ್ತೂ ಕೂಡ ಮನೆಗೆ ಬಂದೇ ಇರಲಿಲ್ಲ. ಯಾವಾಗಲೂ ಅದೇ ಹೇಳೋರು, ಎಷ್ಟು ಸರಿ ಕರೆದ್ರೂ ಬರೋದಿಲ್ಲ, ಇವತ್ತು ನೋಡು ನೀನೇ ಬರೋ ಹಾಗಾಯಿತು ಅಂತ. ಇವತ್ತು ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಆ ನಂತರ ನಾವು ಫಿಲಮ್ ಆ್ಯಕ್ಟರ್ ಏನಿದ್ದಾರೆ ಅವರು ಸುರೇಶ್ ಅಣ್ಣ, ನಮ್ಮ ಮನೆಯವ್ರಿಗೆ ಅಣ್ಣ ಆಗಬೇಕು, ಅವರು ದೊಡ್ಡಪ್ಪನ ಮಗ, ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ನನಗೆ ಏನು ಅಂತಂದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತಲೆಗೆ ಬರಲಿಲ್ಲ ನನಗೆ. ಇವ್ರ ಮನೆಗೆ ಬಂದಮೇಲೆ ನೆನಪಾಯಿತು. ಯಾಕಂದರೆ ನನಗೆ ಇವತ್ತು ಹೋಗಿರೋ ಫ್ಯಾಮಿಲಿ ಫಂಕ್ಷನ್ಸು ಕೂಡ ನಾನು ವಿಡಿಯೋ ಮಾಡಿರಲಿಲ್ಲ. ಕೆಲವೊಂದು ನಾನು ಸುಮಾರು ಸರಿ ಹೇಳಿದ್ದೀನಿ, ಯಾವುದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಫಂಕ್ಷನ್ ಆಗ್ಬೋದು, ಪ್ರೋಗ್ರಾಮ್ ಆಗ್ಬೋದು, ಅಥವಾ ಒಂದು ಡೇ ಆಗ್ಬೋದು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದನ್ನು ಅಷ್ಟಾಗಿ ನಾನು ಶೇರ್ ಮಾಡ್ಕೊಳ್ಳಲ್ಲ. ಎಷ್ಟೋ ಫಂಕ್ಷನ್ಸ್ಗೆ ಈ ಥರ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಸುಮಾರು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿರ್ತೀನಿ. ಎಲ್ಲ ಫಂಕ್ಷನ್ಸ್ನ ಕೂಡ ನಾನು ಶೇರ್ ಮಾಡ್ಕೊಳ್ಳಲ್ಲ. ಕೆಲವೊಂದು ಅವಶ್ಯಕತೆ ಇದ್ದರೆ ಮಾತ್ರ ಹೇಳ್ಕೋಬೇಕು ಅಂತ, ಇನ್ನೂ ಕೆಲವೊಂದು ಬೇಡ ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನು ಅಲ್ಲ. ಹಾಗೆ ಹೇಗೂ ನಮ್ಮ ಅತ್ತಿಗೆ ಅಮ್ಮ ಮನೆಗೆ ಹೋಗಿದ್ವಲ್ಲ, ಇವ್ರ ಮನೆಗೆ ಹೋಗಿದ್ದು ಫಸ್ಟ್ ಟೈಮ್ ಆಗಿದ್ದು. ಜೊತೆಗೆ ಅಲ್ಲಿಗೆ ಹೋದ್ಮೇಲೆ ನನಗೆ ಫ್ಲ್ಯಾಶ್ ಆಯಿತು, ನಮ್ಮ ಅತ್ತಿಗೆ ಅಮ್ಮ ಅವರೆಲ್ಲ ಮಾತಾಡಬೇಕಾದ್ರೆ ಓಕೆ ವೀಡಿಯೋ ಮಾಡೋಣ ಅಂತ ಆವಾಗ ಅನ್ನಿಸ್ತು. ನಮ್ಮ ಅತ್ತಿಗೆ ಅಮ್ಮ ಫ್ರೆಂಡ್ಲಿ ಆಗಿರ್ತಾರೆ, ಜೊತೆಗೆ ನಮ್ಮ ಮನೆಗೆ ಬಂದಾಗ ಅಷ್ಟು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇನ್ನೇನು ಅವರು ಇಷ್ಟರಲ್ಲೇ ಅವರ ಚಿಕ್ಕ ಮಗಳು ಮನೆ US ಅಲ್ಲಿರೋದು, ಅಲ್ಲಿಗೆ ಹೊರಡೋ ಸಿದ್ಧತೆಯಲ್ಲಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೆ, ನೀವು USA ಹೋಗೋಕ್ಕೂ ಮುಂಚಿತವಾಗಿ ಬಂದು ಹೋಗಿ ಅಂತ ಹೇಳಿ. ಅದನ್ನೇ ಮಾತಾಡ್ತಾ ಇವಾಗ ಹೊರಟು. ಚೆನ್ನಾಗಿ ಕಾಣಿಸ್ತೀರಾ ನಿಜವಾಗ್ಲೂ, ಡ್ರೆಸ್ಸಲ್ಲೇ ಬನ್ನಿ ನಮ್ಮ ಮನೆಗೆ ಬಂದಾಗಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು. ಆದರೆ ಸಣ್ಣ ಇದ್ರೆ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ, ಸೀರೆ ಉಟ್ರು ಚೆನ್ನಾಗಿ ಕಾಣಿಸ್ತಾರೆ. ಅದಿಲ್ಲ ಅಂದರೆ ನೀಟಾಗಿ ಕಾಣಿಸಲ್ಲ ಅಷ್ಟೇ. ಒಂಚೂರು ಒಂದ್ರ ಒಂದು ದಪ್ಪ ಅಲ್ಲ ಈಗ ಮತ್ತೆ ನಂಗೇನು ಅನ್ನಿಸ್ತಲ್ಲಪ್ಪ, ನಮಗೆ ಹೆಂಗವ್ರು ಹಂಗವ್ರೆ ನಮ್ಮ ಅತ್ತಿಗೆ ಅಮ್ಮ. ಇಲ್ಲ ನೋಡು, ಇದು ಟೈಟ್ ಆಗುತ್ತೆ. ಸರಿ ಬರ್ತೀವಿ ಕಣ್ರಮ್ಮ, ನಮ್ಮನ್ನೇ ಬಿಟ್ಟು ಓಡಿಸ್ತವ್ರೆ. ಬಾಯ್ ಬಾಯ್. ಸಂಡೇ ಅಷ್ಟೇ ವ್ಲಾಗ್ ಮಾಡಿದಂಥದ್ದು, ಇಡೀ ದಿನ ಯಾವುದು ವ್ಲಾಗ್ ಮಾಡಿರಲಿಲ್ಲ, ಜಸ್ಟ್ ಅಷ್ಟೇ ಮಾಡ್ಕೊಂಡಿದ್ದು. ಅದ್ರ ಜೊತೆಗೆ ನಾನು ಏನು ಫಿಲಮ್ ಆ್ಯಕ್ಟರ್ ಅವರು ಎಲ್ಲ ಧಾರಾವೆಲ್ಲ ಲೈಕ್ ಮಾಡ್ತಾರಲ್ಲ, ಅವರು ಆಂಟಿ ಎಲ್ಲ ಅದೇ ಹೇಳ್ತಾಯಿದ್ರು, ನೆಕ್ಸ್ಟು ಇನ್ನೊಂದು ಸರಿ ಬಂದಾಗ ಏನಾದರೂ ಒಂದು ರೆಸಿಪಿ ಎಲ್ಲ ಮಾಡಿಕೊಡಿ ಆಂಟಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಅವ್ರ ಜೊತೆನೂ ಮಾತಾಡಿದೆ, ಅವರು ಖುಷಿಪಟ್ಟರು. ಹಾಗೆ ನಮ್ಮ ಆ್ಯಕ್ಟರ್ ಏನು ಮಾಡ್ತಾರೆ, ಅವರು
ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅವ್ರೇನು ಹೇಳ್ತಾಯಿದ್ರು, ನಾನು ಅಂಕಲ್ ಅಂತಲೇ ಕರೆಯೋದವ್ರನ್ನ, ಅವರು ಕೂಡ ಅದೇ ಹೇಳ್ತಾಯಿದ್ರು. ಅವ್ರನ್ನ ಇಲ್ಲಿ ಎಲ್ಲೋ ಉತ್ರಹಳ್ಳಿ ಹತ್ತಿರ ಎಲ್ಲೋ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಹೋಗಿ ನಮ್ಮ ಹೆಸರನ್ನ ಹೇಳಿ ಅವ್ರನ್ನ ಕೂಡ ಮಾತಾಡಿಸಿದ್ರಂತೆ. ಜೊತೆಗೆ ಆಂಟಿಯವರು ಅವರ ವೈಫ್ ಏನಿದ್ದಾರೆ ಅವರ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಅವರು ಅಕ್ಕಪಕ್ಕ ಇರೋದ್ರಲ್ಲೂ ಕೂಡ ಹೋಗಿ ಅವ್ರಿಗೂ ಕೂಡ ಹೇಳಿದ್ದುಂಟಂತೆ. ಅಂದರೆ ಈ ಥರ ನಿಮ್ಮ ಫ್ಯಾಮಿಲಿಯವ್ರದ್ದು ಯೂಟ್ಯೂಬ್ ನಾವು ನೋಡ್ತೀವಿ ಹೀಗೆ ಅಂತ. ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ಎಷ್ಟು ಜನ ನನ್ನನ್ನು ಪ್ರೀತಿ ಮಾಡೋರಿದ್ದೀರಾ, ಜೊತೆಗೆ ಹೋಗಿ ಅವ್ರಿಗೆ ಹೇಳಿ ಅವ್ರನ್ನ ಮಾತಾಡಿಸಿ ಅಂಥದ್ದಿದ್ದೀರಾ. ಅದನ್ನು ನನ್ನ ಜೊತೆ ಅವ್ರು ಶೇರ್ ಮಾಡ್ಕೊಂಡಾಗ ನನಗೇನೋ ಒಂಥರ ಖುಷಿನೂ ಆಯಿತು. ಒಂಥರ ಹೇಳಿದ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸಂಭ್ರಮಿಸಿದ್ದೀನಿ ನಾನು ಅವತ್ತಿನ ದಿನನ. ಹಬ್ಬ ನಮ್ಮ ಚಿಂಟು ಓದೇ ಕಣೋ ಮಗ, ನಿನಗೆ ಗ್ಯಾರಂಟಿ ಬಾರಿಸೋದೆ ಚಿಂಟು ನಿನಗೆ. ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಪೂಜೆಗೆ. ಇದೆಲ್ಲ ಸ್ವಲ್ಪ ತಿನ್ನಪ್ಪ. ಯಾರು ತಿನ್ನಬೇಡ ಅಂತ ಯಾರು ಹೇಳಿದ್ದು? ತೊಳ್ಕೊಂಡು ತಿನ್ನು. ತೊಳೆದೇ ಇಟ್ಟಿರೋದು, ಆದರೂ ಇಟ್ಟಿರ್ತೀವಲ್ವ, ಮತ್ತು ಧೂಳು ಏನಾದರೂ ಆಗಿದ್ರೆ. ಬಟ್ಟೆಗಳೆಲ್ಲ ಟಬ್ದಿಂದ ಬಟ್ಟೆ ತುಂಬಿಸಿಡು. ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾಗೆ ಮಡ್ಚಿಡಬೇಕು, ಎತ್ತಿಟ್ಟಿಲ್ಲ. ಆರೆಂಜ್ ಅಕ್ಕನಿಗೇನೋ ಸ್ಪೆಷಲ್ ಗಿಫ್ಟ್ ಇಟ್ಕೊಂಬರಕ್ಕೆ ಕೂತಿದ್ದಾನೆ ಮಗ. ಬಟ್ ವ್ಯೂವರ್ಸ್ ತೋರಿಸಿಲ್ಲ ನಾನು ಏನು ಗಿಫ್ಟ್ ಮಾಡ್ತೀನಿ. ಎಂತಿತ್ತು ಪೌಡ್ರ್ ಹಾಕೊಂಡಿರೋ ಬಿಟ್ಟು. ಅಯ್ಯೋ ಬೇಗ ಆತ ನಾನು ಸೇಮ್ ಪ್ಲೇಸ್. ನಾನು ಯಾವಾಗಲೂ ಇಲ್ಲಿ ಗಿಫ್ಟ್ ಇಟ್ಕೊಂತಿದ್ದೆ, ಇಲ್ಲಿ ಬೂತನ್ ಥರ ಕಾಣಿಸೋದು. ಹೋಗಿ ಫಸ್ಟ್ ಮುಖ ನೀಟಾಗಿ ಒರೆಸ್ಕೊಂಬೋವು. ಹೋಗಿ ಬಟ್ಟೆ ಎತ್ಕೊಂಡೋಗಿ. ನಂಗೆ ಅದೇ ನಮ್ಮ ಬಟ್ಟೆ ಎಲ್ಲ ತೊಗೊಂಡೋಗಲ್ಲ, ರೂಮಲ್ಲಿ ಇಡೋಕೆ. ಆಮೇಲೆ ಮಡ್ಚಿಡ್ಕೊತೀನಿ ನಾನು. ಕೊಡು ಬೇಗ. ಹಂಗೆ ಸೇಮ್ ಎತ್ಕೊಂಡೋಗಲ್ಲ, ಬಿಡಿಸೋದು. ಟಬ್ ತೊಗೊಂಬಂದು ಟಬ್ಬಿಗೆ ತುಂಬಿಡೋ. ಸೋಮವಾರ ಸಂಜೆ ನಾನು ಮತ್ತೆ ವ್ಲಾಗ್ನ ಅದು ಕಂಟಿನ್ಯೂ ಮಾಡಿದಂಥದ್ದು. ಏನೋ ದೇವ್ರ ಪಾತ್ರೆ ಎಲ್ಲ ತೆಗೆದಿಟ್ಟಿದ್ದು ಅವೆಲ್ಲ ಇತ್ತು, ಅದನ್ನೆಲ್ಲ ಕಂಪ್ಲೀಟು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ನಾನು ಸೋಮವಾರ ಸಂಜೆ. ಯಾಕಂದರೆ ನಂಗೆ ಅಷ್ಟು ಕೆಲಸ ಆಯಿತು. ನನಗೆ ಕಂಪ್ಲೀಟ್ ಇನ್ನೊಂದು 2 ಡೇಸಲ್ಲಿ ಮತ್ತೆ ನಾವು ಬೇರೆ ಕಡೆ ಹೊರಡೋದಿತ್ತು. ಅದೇನು ಅಂತ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಅದಕ್ಕೆ ತಯಾರಿ ಆಗಬೇಕಾಗಿತ್ತು, ಪ್ರಿಪ್ರೇಷನ್ ಇತ್ತು. ಇವೆಲ್ಲ ಇರಬೇಕಾದ್ರೆ ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಇಲ್ಲೇ ಇಟ್ಕೊಂಡಿದ್ದೀನಿ. ರವೆ ಉಂಡೆ ಇಟ್ಕೊಂಡಿದ್ದಾರೆ. ಅಕ್ಕ ತಮ್ಮನ ಬಂದ ಪ್ರೀತಿ. ಹಾಂ, ಕುಂಕುಮ ಇಟ್ಟಮ್ಮ. ಇವರಿಬ್ರಿಗೆ ಇವ್ರಿಗೆ ನಗು. ಅಯ್ಯೋ ನಾವು ಒಳ್ಳೇದಾಗಲಿ, ನನ್ನ ತಮ್ಮನಿಗೆ ಚೆನ್ನಾಗಿ ಇರಲಿ ಅಂತ. ಇದನ್ನು ಹುಷಾರು. ಕುಂಕುಮ ಇಟ್ಯಾ? ಹುಷಾರು. ಈ ಕಡೆ ಟೇಬಲ್ ಮೇಲೆ ಇಟ್ಕೋಬೇಕಿತ್ತು. ಈಗ ಗಣೇಶನ್ನ ನನ್ನ ಕಡೆ ಫೇಸ್ ಮಾಡಿ ಕಟ್ಲಾ, ಅವನ ಕಡೆ ಫೇಸ್ ಮಾಡಿ ಕಟ್ಲಾ? ನಿನ್ನ ಕಡೆ. ಹಾಗೆ ಆಲ್ರೆಡಿ ಚಿಂಟು ಕಟ್ಟಿದ್ದಾರೆ. ಯಾರು ಕಟ್ಟಿದ್ದು? ಮೀನಲ್ ಅವರು. ಗಣೇಶ ಕಟ್ತಾ ಇರೋದು ನಮ್ಮ ಚೈತನ್ಯ. ಅವನಿಗೆ ಫಸ್ಟ್ ಕಟ್ಟಿಸ್ಕೋಬೇಕು. ಯಾರಾದ್ರೂ ಕಟ್ಟರೆ ಸಾಕು ಅಂತ ಕಾಯ್ತಾ ಇದೆ. ಎಲ್ಲರನ್ನೂ ಕೇಳಿ ನನಗೆ ಕಟ್ಟಿ ಅಂತ. ಸ್ಟ್ರೈಟ್ ಹಾಕೋರು ಚಿಂಟು. ನನಗೆ ಕಟ್ಟಿ ಫಸ್ಟ್ ಕಟ್ಕೊಡಿ ನನಗೆ ಅಂತ ಕೇಳಿ ಕಟ್ಟಿಸ್ಕೊಳ್ಳೋ ಮಗ ನನ್ನ ಮಗ. ಲೂಸಾಗೆ ಕಟ್ಟಮ್ಮ. ಈಗ ಅದಕ್ಕೆ ಒಂಚೂರು ಕುಂಕುಮ ಇಟ್ಟು, ಒಳ್ಳೇದಾಗಲಿ ಅಂತ ಹೂವು ಇಟ್ಟು, ಬಾಯಿಗೆ ಸ್ವೀಟ್ ಕೊಡು. ನಂಗೆ ಇಟ್ಟು ಸಾಕು. ಹಾಕು. ತಲೆಗೆ ಒಳಗಡೆಗೆ ಇಡು ಒಂದೆರಡು. ಅಷ್ಟು ಸಾಫ್ಟ್ ಆಗಿಲ್ವೇನ್ರಿ ರವೆ ಉಂಡೆ? ಸ್ಟ್ರೈಟ್ ಹಾಕೂರು. ನಾನು ಹೇಳಿದೆ ಏನೋ ಸರ್ಪ್ರೈಸ್ ಮಾಡಿದ್ದೀರಾ ಅಂತ. ಹಾಕೊಬಿಡವ, ನಿನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಸರ್ಪ್ರೈಸ್ ಗಿಫ್ಟ್ ಇದೆ
ಅವತ್ತು ಏನು ತರಕ್ಕೆ ಹೋಗಿದ್ವಿ ನಾನು ಇವನು ಅಂತ ಗೊತ್ತಿಲ್ಲ. ಬಳೆ ತರಕ ಮನೆಯಿಂದ ದೇವ್ರಿಗಲ್ವಾ? ದೇವ್ರಿಗೆ ಬಳೆನಾ? ಯಾಂತಿಗ ತೊಗೊಳಕ್ಕೆ ಅಂತ ಹೋಗಿದ್ವಿ. ದೇವರಿಗೆ ಬಳೆ ಎಲ್ಲ ತಗೊಂಡ್ ಬಂದ್ರಲ್ಲ ಅವತ್ತಿನ ದಿನ ಅಮ್ಮ ಅಕ್ಕನಿಗೆ ನಾನು ಏನಾದರೂ ಒಂದು ಗಿಫ್ಟ್ ಕೊಡಿಸ್ಬೇಕಮ್ಮ, ನನಗೆ ಪ್ಲೀಸ್ ಕೊಡಿಸ್ತೀರಮ್ಮ. ಹಿಂದೆ ಹೋಗು, ಹಂಗೆ ಇಟ್ಕೊಂಡು ಹಿಂದೆ ಹೋಗಿ ಹಾಕೋ. ಹಾಕು. ಸೆಲೆಕ್ಷನ್ ಆಯ್ತಾ? ಅವಂದೇ ಅಕ್ಕ ತಮ್ಮನ ಪ್ರೀತಿ ಅನುಬಂಧ. ಆಯ್ತಾ? ಆಯ್ತು. ಅಮ್ಮ ಪ್ಲೀಸ್ ಕೊಡ್ಸುಮ್ಮ ನಮ್ಮ ಅಕ್ಕಂಗಿದು. ಇದು ನಿರೀಕ್ಷೆ ಹಾಕೊಂಡಿದ್ದಲ್ಲ ಅದೇ ತರ ಇದನ್ನು. ಓಪನ್ ಆಗುತ್ತೆ. ಸೈಜ್ ಕರೆಕ್ಟ್ ಇದೆ ನೋಡಿ. ಬಿಚ್ಚಾಕೋಬೋದು. ಬಿಚ್ಚಿದೆ ಹಂಗಲ್ಲ, ಹಿಂಗಲ್ಲ. ಮಕ್ಕಂಗೆ ಒಂದು ಬ್ರಾಸ್ಲೆಟು. ನಾನು ಅದಕ್ಕೆ ಹೇಳಿದ್ದೀನಿ, ನೀನು ದುಡ್ದುಬಿಟ್ಟು ತೊಗೊಳ್ಳೋ ಮಗ ಪ್ಲೀಸ್, ನನ್ನ ದುಡ್ಡಲ್ಲೆಲ್ಲ ನೀನು ಗಿಫ್ಟ್ ಕೊಡ್ಬೇಡ ಅಂತ ಹೇಳಿದ್ದೀನಿ ನಾನು. ನನ್ನ ದುಡ್ಡೆಲ್ಲ ಗಿಫ್ಟ್ ಕೊಡಬಾರ್ದು, ನೀನು ದುಡ್ದು ಕೊಡಬೇಕು, ಸರಿ ಏನೋ? ನೋಡಿ ಎಷ್ಟು ಚೆನ್ನಾಗಿ ರಕ್ಷಾ ಬಂಧನ್ ಅಕ್ಕ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಬ್ಯೂಟಿಫುಲ್. ಅವನೇ ಮಾಡಿರೋದು ಇದು ಕ್ರಿಯೇಟಿವ್ ಆಗಿ ಈ ಥರ. ಚೆನ್ನಾಗಿದೆ. ಅಣ್ಣ ತಂಗಿ ಆಗ್ಬೋದು ಅಥವಾ ಅಕ್ಕ ತಮ್ಮ ಆಗ್ಬೋದು, ಈ ಒಂದು ಪ್ರೀತಿ ಬಾಂಧವ್ಯ ಏನಿರುತ್ತೆ ಚಿಕ್ಕವರಾಗಿದ್ದಾಗ ಮಾತ್ರ ಈ ಒಂದು ರಕ್ಷಾಬಂಧನ ಅಂತ ಹೇಳಿ ನಾವು ತಮ್ಮಂದಿರಿಗಾಗಲಿ ಅಣ್ಣಂದಿರಿಗಾಗಲಿ ಈ ಒಂದು ರಾಖಿ ಕಟ್ಟು ಸಂಭ್ರಮಿಸೋದಲ್ಲ. ದೊಡ್ಡವರಾದಮೇಲೂ ಕೂಡ ಇದನ್ನು ಹಾಗೆ ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅದೇ ಅಂದ್ಕೊಳ್ತೀನಿ, ಎಷ್ಟೋ ಸರಿ ಚಿಕ್ಕ ಮಕ್ಕಳಾಗಿದ್ರೇ ಎಷ್ಟೋ ಚೆನ್ನಾಗಿರ್ತಿತ್ತು. ಆ ಒಂದು ಪ್ರೀತಿ ವಾತ್ಸಲ್ಯ, ಆ ಸಂಬಂಧಕ್ಕೆ ಬೆಲೆ ಅರ್ಥ ಬೇರೆ ಥರನೇ ಇತ್ತು. ಬೆಳೀತಾ ಬೆಳೀತಾ ನಂದು ನಿಂದು ನಾನು ನೀನು ಅನ್ನೋ ರೀತಿ ಬಂದು ಸಂಬಂಧಕ್ಕೆ ಬೆಲೆನೇ ಇಲ್ಲದೆ ಇರೋ ರೀತಿ ಆಗೋಗ್ಬಿಟ್ಟಿದೆ. ದೇವರ ಆಟದ ಮುಂದೆ ನಮ್ಮ ಆಟ ಏನೂ ಇಲ್ಲ. ಆ ದೇವ್ರು ಏನೇನು ಕೊಡ್ತಾನೋ ಅದನ್ನು ತೊಗೋಬೇಕು ಅಷ್ಟೇ. ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್.